ಬರೋನಿದೆ ರಾಮಲಿಂಗಾರೆಡ್ಡಿ ಅವರೇ. ಬಟ್ ಇನ್ನೊಂದೆರಡು ಕ್ವಶನ್ ಇತ್ತು ಮೇನ್ ವೈಲ್. ಏನೇ ನೀವೀಗ ಆ ವಿಷಯಕ್ಕೆ ಬಂದಿದ್ದೀರಿ ಅಂತ ಹೇಳಿ ನಾನು ಪ್ರಶ್ನೆ ಮಾಡ್ತೀನಿ. ಈಗ ಹೊಸ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಆಗುವಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇದ್ರು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಇದ್ರು, ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಇದ್ರು, ಆಯಾ ರಾಜ್ಯಗಳ ಜಲಸಂಪನ್ಮೂಲ ಸಚಿವರಿದ್ರು. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಲ್ಲಿ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ? 4 ದಿವಸಕ್ಕೆ ಮುಂಚೆ ನಾನು ಅಲ್ಲಿ ಹೋಗಿದ್ದೆ. ಹೋಗಿ ಎಲ್ಲ ಅರೇಂಜ್ಮೆಂಟ್ಸು ಏನೇನು ಮಾಡಬೇಕು ಅಂತ ಎಲ್ಲ ಮಾತಾಡಿಕೊಂಡು, ಆಮೇಲೆ ಬೇರೆ ರಾಜ್ಯದ ಇಬ್ಬರು ಮುಖ್ಯಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿ ಇರ್ತಾರೆ, ಜಲಶಕ್ತಿ ಮಂತ್ರಿಗಳು ಇರ್ತಾರೆ, ಇದನ್ನು ಸದುಪಯೋಗ ಮಾಡ್ಕೋಬೇಕಂತ ಅಲ್ಲಿ ಒಂದು ಮೀಟಿಂಗು, ಒಂದು ವ್ಯವಸ್ಥೆ ಮಾಡಿ, ಆಮೇಲೆ ಅಲ್ಲೇ ಊಟ, ಅಲ್ಲೇ ಪಕ್ಕದಲ್ಲಿ ಡಿಸ್ಕಷನ್ಸ್ ಮಾಡೋದಕ್ಕೆ ಎಲ್ಲ ಮಾಡಿ, ಆಮೇಲೆ 25ಕ್ಕೆ ನನ್ನ ಮಗನ ಮದುವೆ ಇತ್ತು ತಿರುಪತಿನಲ್ಲಿ. ತಿರುಪತಿಗೆ ನೀವು ಮಗನ ಮದುವೆಯಲ್ಲಿ ಇದ್ರಿ ಅವತ್ತು? ಓಕೆ ಓಕೆ ಓಕೆ. ಅದು ಭಾರಿ ಚರ್ಚೆ ಆಯ್ತು. ಮೋಸ್ಟ್ಲಿ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ಮುಂದುವರೆದಿದೆ, ಅದಕ್ಕೋಸ್ಕರ ಬಂದಿಲ್ಲ. ಅದಕ್ಕೆ 3 ದಿವಸಕ್ಕೆ ಮುಂಚೆ ಅಲ್ಲೇ ಇದ್ನಲ್ಲ, ಅರೇಂಜ್ಮೆಂಟ್ಸ್ ನಾನು ಹೋಗಿದ್ನಲ್ಲ. ನಾನು ನಮ್ಮ ACS ಹೋಗಿದ್ದಿ, ನಮ್ಮ ವಿಶ್ವನಾಥ್ ರೆಡ್ಡಿ ನಮ್ಮ ಮುಖ್ಯಮಂತ್ರಿಗಳ ಸಲಹೆಗಾರ, ನಾವೆಲ್ಲ ಹೋಗಿದ್ವಲ್ಲ. ಸೊ ಅವತ್ತೆಲ್ಲಿದ್ರಿ ಸರ್ ನೀವು? ತಿರುಪತಿ ಮಗನ ಮದುವೆಗೆ. ಓಕೆ. ಇನ್ನೊಂದು ವಿಚಾರಕ್ಕೆ ಬರ್ತೀನಿ ಸರ್. ಈಗ ಆಲ್ಮಟ್ಟಿ ಡ್ಯಾಮ್ ಅದರ ಎತ್ತರ ಮಟ್ಟ ಜಾಸ್ತಿ ಮಾಡಬೇಕು ಅನ್ನುವಂತಹ ಬೇಡಿಕೆ ಬಹಳ ವರ್ಷಗಳಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಇದೊಂದು ಮಾಡಿಬಿಟ್ರೆ ಬಹಳ ಅನುಕೂಲ ಆಗುತ್ತೆ, ಇತಿಹಾಸದಲ್ಲಿ ಅಜರಾಮರ ಆಗ್ಬಿಡ್ತಾರೆ ರಾಮಲಿಂಗಾರೆಡ್ಡಿ ಅವರು ಈ ಒಂದು ವಿಚಾರಗಳನ್ನ ಮಾಡಿದ್ರೆ. ಯಾಕಂದ್ರೆ ಅಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗ್ಬೇಕು, ಜೊತೆಗೆ ಆ ಬ್ರಿಜೇಶ್ ವರದಿ ಕೂಡ ಇದೆ, ತಮಗೆಲ್ಲ ಗೊತ್ತಿರಬಹುದು ಆ ಬಗ್ಗೆ. ಇದನ್ನ ಹೆಂಗ್ ನಿಭಾಯಿಸ್ತೀರಿ? ಯಾವಾಗ ಆಗುತ್ತೆ? ಏನ್ ಹೋಗ್ಬೋದು ಸರ್ಕಾರದ ಬಗ್ಗೆ ಜನ? 13 ವರ್ಷದಿಂದ ಈಗ 3 ರಾಜ್ಯಗಳು ಕೋರ್ಟ್ಗೆ ಕೇಸ್ ಹಾಕೊಂಡಿದ್ದಾರೆ. ಇನ್ನೆಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. 2050ಕ್ಕೆ ಇದು ಮುಗಿಯುತ್ತೆ. ಇನ್ನೆಷ್ಟು 24 ವರ್ಷ ಇದೆ ಅಷ್ಟೇ. ಅದಕ್ಕೆ ನಮ್ಮ CM ನಾನು ಜಲಶಕ್ತಿ ಮಂತ್ರಿಗಳನ್ನ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ, ತೆಲಂಗಾಣ ಚೀಫ್ ಮಿನಿಸ್ಟರ್ನ ಮನೆ ಫಸ್ಟ್ ರೌಂಡ್ ಮೀಟಿಂಗ್ ಆಗಿದೆ. ಇನ್ನೊಂದು 2 ರೌಂಡ್ ಮೀಟಿಂಗ್ ಆದರೆ ಅವರು ಒಪ್ಕೊಳ್ತಾರೆ. ಒಂದೇ ಸಲಿಗೆ ತೀರ್ಮಾನ ಆಗಲ್ಲ ಇದೆಲ್ಲ. 2-3 ಬಾರಿ ಈ ಥರದ ಮೀಟಿಂಗ್ಸ್ ಆದರೆ ಒಂದು ಕ್ಲಾರಿಟಿ ಬರುತ್ತೆ. ಆಮೇಲೆ ಒಂದ್ಸಲಿ ನೋಟಿಫಿಕೇಶನ್ ಆಗಿಬಿಟ್ರೆ ನಾವು 3ನೇ ಹಂತದ್ದು ಕಾರ್ಯಕ್ರಮ ಮಾಡ್ಬೋದು. ನಮಗೆ 3ನೇ ಹಂತದಲ್ಲಿ ನಮಗೆ ಈಗ ಫಸ್ಟ್ ಆ್ಯಂಡ್ ಸೆಕೆಂಡ್ಗೆ 173 TMC ಕೊಟ್ಟಿದ್ದಾರೆ. 2ನೇ ಹಂತಕ್ಕೆ 3ನೇ ಹಂತಕ್ಕೆ 130 TMC ನಮಗೆ ನೀರು ಕೊಟ್ಟಿದ್ದಾರೆ. ಒಟ್ಟು 303 TMC. ಆಮೇಲೆ ಗುತ್ತೆ ಬಸವಣ್ಣ ಏತ್ ನೀರಾವರಿ ಈ 97 ಕಿಲೋಮೀಟರ್ ಆಗೋಗಿದೆ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜ್. ಇದು UKP ಇದು 3rd ಸ್ಟೇಜ್ ಆಗಬೇಕಾದ್ರೆ ಇದು ನೋಟಿಫಿಕೇಶನ್ ಆಗಬೇಕು. ನೋಟಿಫಿಕೇಶನ್ ಆಗಿ ಅಣೆಕಟ್ಟು ಎತ್ತರ ಆದಾಗ ನಾವು ಇದು 3rd ಫೇಸ್ ತಗೊಳ್ತೀವಿ.